ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟು ಬೆಂಬಲ ಇರಲಿ ಅಂತ ಕೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ಯಾರೆಲ್ಲ ರಿಟರ್ನಿಂಗ್ ಸಬ್ಸ್ಕ್ರೈಬರ್ ಇದ್ದೀರಾ, ಹಾಗೆ ಯಾರೆಲ್ಲ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್ ಅಂತ ಹೇಳ್ತೀನಿ. ಎಸ್, ತಮ್ಲೈನ್ ನೋಡೇ ನಿಮಗೆ ಗೊತ್ತಾಗಿರುತ್ತೆ. ಹೌದು, ನಮ್ಮ ಮನೇಲಿ ಯುಗಾದಿ ಹಬ್ಬದಲ್ಲಿ ಯಾವ ರೀತಿ ಡಿಶಸ್ನ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡ್ದೇ ನೋಡಿ ಅಂತ ಹೇಳ್ತೀನಿ, ಡೀಟೇಲಿಂಗ್ ಆಗಿ ಗೊತ್ತಾಗುತ್ತೆ. ಮೊದಲಿಗೆ ಸಾಂಬಾರ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಪಾತ್ರೆ ಇಟ್ಟಿದ್ದೆ, ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೆ. ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು, ಹಾಗೆ ಒಂದು ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ 2 ಹುಳಿ ಟೊಮೊಟೊನ ತೊಗೊಂಡಿದ್ದೆ ನಾನಿಲ್ಲಿ. 2 ಹುಳಿ ಟೊಮೊಟೊನ ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊತಾರೆ ಅಂಥದ್ದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಟೊಮೊಟೊ ರಸ ಬಿಡಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಟೊಮೊಟೊ ಸ್ವಲ್ಪ ರಸ ಬಿಡಲಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಇಲ್ಲ ಉಪ್ಪು ಹಾಕ್ಕೊಂಡ್ರೂ ನಡೆಯುತ್ತೆ, ನೀವು ಅರಿಶಿನ ಬದಲು. ಇಲ್ಲಿ ಈ ಕಡೆ ಕುಕ್ಕರ್ನ ಇಟ್ಟಿದ್ದೆ ನಾನು. 1 ಕಪ್ ಬೇಳೆ, ಸ್ವಲ್ಪ ಅರಿಶಿನ, ಸ್ವಲ್ಪ ನೀರನ್ನು ಹಾಕಿ ನಾನು ಬೇಳೆನ ಬೇಯೋದಕ್ಕೆ ಇಟ್ಟಿದ್ದೀನಿ. 3 ವಿಸಲ್ ತೊಗೊತೀನಿ. ಸಾಂಬಾರಿಗೆ ಬೇಳೆ ಸಪ್ರೇಟಾಗಿ ಬೇಯಿಸ್ಕೊತಾರ ಅಂಥದ್ದು. ಈ ಕಡೆ ಟೊಮೊಟೊ ಸ್ವಲ್ಪ ಬೆಂದಿತ್ತು, ನಾನೀಗ ನುಗ್ಗೆಕಾಯಿನ ಹಾಕ್ಕೊತಾರ ಅಂಥದ್ದು. ನುಗ್ಗೆಕಾಯಿನ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನುಗ್ಗೆಕಾಯಿ ಒಂದು ಸ್ವಲ್ಪ ಒಗ್ಗರಣೆಯಲ್ಲಿ ಮಿಕ್ಸ್ ಆದಮೇಲೆ ಈಗ ಸ್ವಲ್ಪ ನೀರನ್ನು ಹಾಕಿ ನುಗ್ಗೆಕಾಯಿನ ಬೇಯಿಸ್ಕೊಬೇಕು. ಈಗ ನಾವು ನುಗ್ಗೆಕಾಯಿ ಈಗ ಇಲ್ಲೇ ಬೇಯಬೇಕು, ಈ ಒಗ್ಗರಣೆಲೇ, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ ಅಂತ ಹೇಳ್ತೀನಿ. ಬೇಳೆ ಜೊತೆ ಹಾಕಿದರೆ ತುಂಬ ಬೆಂದೋಗುತ್ತೆ, ಹಾಗಾಗಿ ಒಗ್ಗರಣೆಲೇ ಕುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ಈ ಕಡೆ ಸಾಂಬಾರಿಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೆ. ಅದಾದಮೇಲೆ ನಾನಿಲ್ಲಿ 1 ದೊಡ್ಡ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಮೀಡಿಯಮ್ ಸೈಜ್ ಆದರೆ 2 ತೊಗೊಳ್ಳಿ ಅಂತ ಹೇಳ್ತೀನಿ. ಇದು ದೊಡ್ಡದಾದ್ರಿಂದ ನಾನು ಒಂದೇ ಒಂದು ತೊಗೊಂಡಿರೋ ಅಂಥದ್ದು ಈರುಳ್ಳಿ. ಹಾಗೆ ಅಚ್ಚ ಖಾರದ ಪುಡಿ 2 ಟೇಬಲ್ ಸ್ಪೂನ್ ಹಾಕ್ಕೊತಾರೋ ಅಂಥದ್ದು. ನಿಮ್ಮ ಮನೇಲಿ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿನ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಧನಿಯಾ ಪೌಡರು 1.5 ಟೇಬಲ್ ಸ್ಪೂನ್ನ ಹಾಕ್ಕೊಂಡಿದ್ದೀನಿ. ಸಾಂಬಾರ್ ಪೌಡರ್ ಯೂಸ್ ಮಾಡೋದಾದರೆ 2 ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಹಾಕಿದರೆ ನಡೆಯುತ್ತೆ. ಅಷ್ಟನ್ನು ಹಾಕಿ ನಾನಿಲ್ಲಿ ಫೈನಾಗಿ ಪೇಸ್ಟ್ ಮಾಡ್ಕೊಂಡಿರೋ ಅಂಥದ್ದು. ಇಲ್ಲಿ ನುಗ್ಗೆಕಾಯಿನ ಬೆಂದಿದೆಯಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊತಾ ಇದ್ದೆ, ಅದು ಇನ್ನೊಂದು ಸ್ವಲ್ಪ ಬೇಯಬೇಕು. ಈ ಕಡೆ 3 ವಿಸಲ್ ತೊಗೊಂಡಿದ್ನಲ್ವಾ ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕೆ, ಅದು ಕಂಪ್ಲೀಟಾಗಿ ಕೂಲ್ ಆಗಿತ್ತು. ಈಗ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ನಾನಿಲ್ಲಿ ಬೇಳೆನ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಕೆಲವರಿಗೆ ಬೇಳೆ ಬಾಯಿಗೆ ಸಿಗೋದು ಇಷ್ಟ ಆಗಲ್ಲ, ಅಂಥವ್ರು 2 ವಿಸಲ್ ತೊಗೊಳ್ಳಿ. 2 ವಿಸಲ್ ತೊಗೊಂಡು ಕಂಪ್ಲೀಟಾಗಿ ಮಸ್ಕೊಳ್ಳಿ ಅಂತ ಹೇಳ್ತೀನಿ. ನಾನಿಲ್ಲೇನು ಕಂಪ್ಲೀಟಾಗಿ ಮಸ್ಕೊತಾ ಇಲ್ಲ, ಸ್ವಲ್ಪ ಬಾಯಿಗೆ ಸಿಗೋ ಹಾಗೇ ಬಿಡ್ತಾ ಇರೋವಂಥದ್ದು. ಕೆಲವ್ರಿಗೆ ಇಷ್ಟ ಆಗಲ್ಲ, ಕಂಪ್ಲೀಟಾಗಿ ಬೇಳೆ ಬೆಂದಿರಬೇಕು ಅಂತಾರೆ, ಅಂಥವ್ರು 2 ವಿಸಲ್ ತೊಗೊಂಡು ಮಸ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ, ಈ ರೀತಿಯಾಗಿ ಬೇಳೆನ ನಾನಿಲ್ಲಿ ಮಸ್ಕೊಂಡು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ನಾನು ಈ ಕಡೆ ಅದೇ ಕುಕ್ಕರ್ಗೆ ನಾನಿಲ್ಲಿ ಕಡಲೆಕಾಳನ್ನ ಹಾಕ್ಕೊತಾ ಇರೋವಂಥದ್ದು. ಕಡಲೆಕಾಳನ್ನು ಓವರ್ನೈಟ್ ನೆನೆಸಿದ್ರು, ಅದೇ ಕಡಲೆಕಾಳನ್ನ ನಾನಿಲ್ಲಿ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಈ ಕಡಲೆಕಾಳು ಯಾಕಪ್ಪ ಅಂದರೆ ಕಡಲೆಕಾಳು ಆಲ್ಸವರೆಕಾಯಿ ಹಾಕಿ ಗೊಜ್ಜನ್ನು ಮಾಡೋದಕ್ಕೆ, ಹಾಗಾಗಿ ಕಡಲೆಕಾಳನ್ನ ಫಸ್ಟ್ ಬೇಯಿಸ್ಕೊತೀನಿ. ಸ್ವಲ್ಪ ನೀರು ಹಾಕಿ ಇಲ್ಲಿ 3 ವಿಸಲ್ನ ತೊಗೊಳ್ಳಿ ಕಡಲೆಕಾಳಿಗೆ. ಇನ್ನು ಆಲ್ಸವರೆಕಾಯಿ, ಈ ಸೈಜಿನ ಆಲ್ಸವರೆಕಾಯಿ ಒಂದನ್ನು ಯೂಸ್ ಮಾಡ್ತಾ ಇರೋವಂಥದ್ದು. ಯಾವಾಗಲೂ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಬದನೆಕಾಯಿ, ಬೇರೆ ಬೇರೆ ವೆಜಿಟೇಬಲ್ ಹಾಕಿ ನಾವು ಕಡಲೆಕಾಳು ಜೊತೆ ಮಾಡಿರ್ತೀವಿ. ಈ ರೀತಿಯಾಗಿ ಒಂದ್ಸತಿ ಟ್ರೈ ಮಾಡಿ, ಆಲ್ಸವರೆಕಾಯಿ ಜೊತೆ ಹಾಕಿ ಕಡಲೆಕಾಳು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಅಷ್ಟರಲ್ಲಿ ಈ ಕಡೆ ನುಗ್ಗೆಕಾಯಿ ಬೆಂದಿತ್ತು, ಏನು ಮಸ್ಕೊಂಡು ಇಟ್ಕೊಂಡಿರುವಂತಹ ಬೇಳೆನ ನಾನಿಲ್ಲೇ ಹಾಕ್ಕೊತಾ ಇದ್ದೀನಿ. ಬೇಳೆನ ಹಾಕ್ಕೊಂಡು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನಾನು ಆಗಲೇ ಏನು ಮಸಾಲೆ ತೋರಿಸಿದ್ದೆ ರುಬ್ಕೊಳ್ಳೋದಕ್ಕೆ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಿಮಗೆ ಎಷ್ಟು ಬೇಕು, ಸಾಂಬಾರು ತುಂಬ ತಿಕ್ಕ ಬೇಕಾ ತುಂಬ ತಿನ್ನಬೇಕಾ ನೋಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಹೇಗೆ ರೆಗ್ಯುಲರ್ ಮಾಡ್ತೀರಾ ಆ ರೀತಿಯಾಗಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಕೆಲವರಿಗೆ ತಿಕ್ಕಿಷ್ಟ ಆಗುತ್ತೆ, ಕೆಲವರಿಗೆ ತಿನ್ನಿಷ್ಟ ಆಗುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ರೆಗ್ಯುಲರ್ಸ್ ಹೇಗೆ ಮಾಡ್ತೀರಾ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಅಂತ ಹೇಳ್ತೀನಿ.
ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ಕುದಿಬೇಕು. ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿ ಅಂತ ಹೇಳ್ತೀನಿ. ಅದನ್ನು ಕಡೆ ಕುದಿಯೋದಕ್ಕೆ ಬಿಟ್ಟು ಈ ಕಡೆ ಗೊಜ್ಜಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ಒಂದು ಮಿಕ್ಸರ್ ಜಾರಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಕಾಯಿ, 1 ಇಂಚು ಶುಂಠಿ, 2 ಮೀಡಿಯಮ್ ಸೈಜ್ ಈರುಳ್ಳಿ, ಹಾಗೆ 1.5 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ಮಸಾಲೆಗೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ 2 ಪೀಸ್ ಚಕ್ಕೆ, 2 ಲವಂಗ ಇಷ್ಟನ್ನು ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಅಷ್ಟರಲ್ಲಿ ವಿಳ್ಯದೆಲೆ ಇರಲಿಲ್ಲ, ವಿಳ್ಯದೆಲೆ ತರಕ್ಕೆ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಇಲ್ಲಿ ರೋಡಲ್ಲಿ ಹುಡುಗರು ನೋಡಿ ಎಣ್ಣೆ ಹಚ್ಚಿ ಬಿಟ್ಟಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳು ಎಣ್ಣೆ ಹಚ್ಚಿ ಬಿಟ್ಟಿದ್ದಾರೆ ಮನೇಲಿ. ಹೋಲಿ ಹಾಕೊಂಡು ಆಟ ಆಡ್ತಾ ಇದ್ದಾರೆ. ಫುಲ್ಲು ಹೋಲಿ ಇತ್ತು ಅನಿಸುತ್ತೆ, ಹಾಗಾಗಿ ಎಣ್ಣೆ ಹಚ್ಚಿ ಬಿಟ್ಟಿದ್ರಲ್ಲ, ಚೆನ್ನಾಗಿ ಕುಣಿತಾ ಇದ್ರು. ಅದೊಂದು ಕ್ಲಿಪ್ಪಿಂಗ್ ಹಿಡ್ದಿದ್ದೆ, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಹಿಂಗೆ ಓಡಾಡ್ಕೊಂಡು ಆಟ ಆಡ್ತಾ ಇದ್ರು, ಆ ರೀತಿ ಹೋಳಿನ ಹೋಗ್ತಾ ಇದ್ರು. ಈ ಕಡೆ ಅಂಗಡಿಗೆ ಬಂದೆ, ಅಂಗಡಿನಲ್ಲಿ ತುಂಬಾ ಜನ ಇದ್ದರು. ಎಷ್ಟೊತ್ತಾಗುತ್ತಪ್ಪ ಅಂದ್ಕೊಂಡೆ, ಹಾಗೂ ನಾನು ಬಂದ ಕೆಲಸ ಆಗಲಿಲ್ಲ. ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀನಿ. ಮತ್ತು ಕೊನೆಗೆ ನನ್ನ ಬ್ರದರೇ ಹೋಗಿ ತಗೊಬಂದರು. ನೋಡಿ ಮಕ್ಕಳು ಹಿಂಗೆ ಆಟ ಆಡ್ತಾ ಇದ್ದಾರೆ. ಯಾರ ಬರ್ರಿ, ಯಾರ ಹೋಗ್ರಿ, ನಾವಂತೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಆ ರೇಂಜಿಗೆ ಆಟ ಆಡ್ತಾ ಇದ್ದಾರೆ. ಆ ಬಾಟಲಿಗೆ ಹೋಳಿ ನೀರು ಬೇರೆ ಮಾಡ್ಕೊಂಡಿದ್ದಾರೆ ನೋಡ್ರಿ. ಇಲ್ಲಿ ಆ ಹೋಳಿ ನೀರನ್ನ ಹೆಂಗೆ ಉಗುತ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಆಟ ಆಡ್ತಾಯಿದ್ರು. ಮಕ್ಕಳನ್ನೇನು ರೋಡಿಗೆ ಬಿಟ್ಟಿರಲಿಲ್ಲ, ಅವ್ರ ಫಾದರ್ ಕೂಡ ಆ ಕಡೆ ನಿಂತಿದ್ರು. ನಾನು ಬರೀ ಮಕ್ಕಳನ್ನ ಕ್ಯಾಪ್ಚರ್ನ ಹಿಡ್ದಿರೋ ಅಂಥದ್ದು. ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ನೋಡಿ. ಆ ಎಣ್ಣೆ ಹಚ್ಕೊಂಡಿರೋ ಮೈಗೆ ಫುಲ್ ಬಣ್ಣ ಹಾಕ್ಕೊಂಡಿದ್ದಾರೆ. ಪಕ್ಕದಲ್ಲೇ ಟ್ಯಾಂಕ್ ಇತ್ತು, ಇಲ್ಲೇ ಟ್ಯಾಂಕಿ ಹತ್ರ ಕೈ ಕಾಲು ತೊಳ್ಕೊಂಡು ಮತ್ತೆ ಹೋಳಿ ನೀರನ್ನು ಮಾಡ್ಕೊತಾ ಇದ್ರು. ಅಷ್ಟರಲ್ಲಿ ನಾನು ಮನೆಗೆ ಬಂದೆ. ಮೀಡಿಯಮ್ ಫ್ಲೇಮ್ ಮಾಡಿಟ್ಟು ಹೋಗಿದ್ದೆ ಸಾಂಬಾರನ್ನ ನಾನು. ಕುದೀತಾ ಇತ್ತು ಅದು. ಒಂದು ಸತಿ ನಮ್ಮಮ್ಮ ಆಲ್ರೆಡಿ ಒಂದು ಸತಿ ಮಿಕ್ಸ್ ಮಾಡಿದ್ರು, ಬರೋದ್ರೊಳಗೆ ಕರೆಕ್ಟಾಗಿ ಬೆಂದಿತ್ತು. ಈಗ ನಾನು ಲಾಸ್ಟಲ್ಲಿ ಅದನ್ನು ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿನ ಹಾಕ್ಕೊಂಡಿರೋ ಅಂಥದ್ದು. ನಾನು ಸೌಟ್ ಅಡ್ಡ ಇಟ್ಟಿದ್ದು ನೋಡಿದ್ರಿ, ಸೌಟ್ ಅಡ್ಡ ಇಟ್ಟಾಗ ಉಕ್ಕಲ್ಲ, ಹಾಗಾಗಿ ನಾನು ಸೌಟ್ ಅಡ್ಡ ಇಟ್ಟು ಲೋ ಫ್ಲೇಮ್ ಮಾಡಿ ಹೋಗಿದ್ದೆ. ಚೆನ್ನಾಗಿ ಕೊತ್ತಂಬರಿ ಹಾಕ್ಕೊಂಡು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈಗಾಗಲೇ ನುಗ್ಗೆಕಾಯಿ ಸಾಂಬಾರನ್ನ ನಾನು ನಿಮ್ಮ ಜೊತೆ ಬೇರೆ ರೀತಿಯಾಗಿ ಹೇಗೆ ಮಾಡೋದು ಅಂತ ಶೇರ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಒಂದ್ಸತಿ ಚೆಕ್ ಮಾಡಿ, ಪ್ಲೇ ಲಿಸ್ಟಲ್ಲಿ ಈಸಿಯಾಗಿ ಸಿಗುತ್ತೆ ಅಂತ ಹೇಳ್ತೀನಿ. ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ. ಈ ಕಡೆ ಗೊಜ್ಜು ಮಾಡ್ಕೊಳ್ಳೋಣ ಈಗ. ಆಗಲೇ ತೋರಿಸಿದ್ದೆ ಅಲ್ಲ ನಾನು ಹಲಸೋರೆಕಾಯಿನ, ಅದನ್ನು ಸಿಪ್ಪೆನ ತೆಗೆದು ಬಿಟ್ಟು ಈ ರೀತಿಯಾಗಿ ಅದರೊಳಗಿರೋ ತಿರುಳನ್ನೆಲ್ಲ ತೆಗೆದು ಆ ರೀತಿಯಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇನ್ನು ಈ ಕಡೆ ನಾನು ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೆ, ಆಯಿಲ್ ಹಾಕಿದ್ದೀನಿ. ಆಯಿಲ್ ಬಿಸಿ ಆಯಿತು. ಆಯಿಲ್ ಬಿಸಿ ಆದಮೇಲೆ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಕೂಡ ಬಿಸಿಯಾಗಿ ಸಿಡಿತಾ ಇತ್ತು, ಸಾಸಿವೆ ಕೂಡ ಸಿಡಿತಾ ಇತ್ತು. ಈಗ ನಾನು ಸ್ವಲ್ಪ ಕರಿಬೇವು ಮತ್ತು 1 ಒಣಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿರೋ ಅಂಥದ್ದು, ಹಾಗೆ 1 ಸಣ್ಣ ಈರುಳ್ಳಿನ ಕೂಡ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕೊಂಡು ಫ್ರೈ ಮಾಡಿಕೊಂಡು 1 ಟೊಮೊಟೊನ ಇಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಹುಳಿ ಟೊಮೊಟೊನ ಯೂಸ್ ಮಾಡಿದ್ದೆ, ಹಾಗಾಗಿ 1 ಟೊಮೊಟೊನ ಯೂಸ್ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಇಲ್ಲಿ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಆವಾಗಲೇ ಏನು ನಾನು ಹಲಸೋರೆಕಾಯಿನ ತೋರಿಸಿದ್ನೆಲ್ಲ ಹೆಚ್ಚಿತ್ತು, ಅದನ್ನು ಕೂಡ ಈಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಹಲಸೋರೆಕಾಯಿನ. ಒಂದು 3 ರಿಂದ 5 ನಿಮಿಷ ಒಗ್ಗರಣೆಯಲ್ಲಿ ಬೇಯಬೇಕು. ಅದು ಈಗಲೇ ನೀರು ಹಾಕಬೇಡಿ. ಒಂದು 3 ರಿಂದ 5 ನಿಮಿಷ ಒಗ್ಗರಣೆಯಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ. ಹಾಗೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡಾಗ ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ನೀವು ಕಡಲೆಕಾಳು 3 ವಿಸಲ್ ತೊಗೊಂಡ್ಮೇಲೆ ಹಲಸೋರೆಕಾಯಿನ 1 ವಿಸಲ್ ತೊಗೊಬೋದು. ಬಟ್ ಆ ರೀತಿ ಮಾಡೋದಕ್ಕಿಂತ ಈ ರೀತಿ ಮಾಡಿದರೆ ಟೇಸ್ಟು ಜಾಸ್ತಿ ಇರುತ್ತೆ. ಬಟ್ ಇದಕ್ಕೆ ಟೈಮ್ ತೊಗೊಳುತ್ತೆ ಅಷ್ಟೇ. ಅದು ಈಸಿಯಾಗಿ ಬೇಗ ಆಗುತ್ತೆ, ಇದೊಂಚೂರು ಟೈಮ್ ಹಿಡಿಯುತ್ತೆ. ಇಲ್ಲಿ ನೋಡಿ, ನಾನು ಆಗಲೇ ಕಡಲೆಕಾಳನ್ನ ವಿಸಲಿಗೆ ಇಟ್ಟಿದ್ದು ನೋಡಿದ್ರಿ ಅಲ್ವಾ. 3 ವಿಸಲ್ ತೊಗೊಂಡಿದ್ದೆ, ಚೆನ್ನಾಗಿ ಬೆಂದಿತ್ತು. ಈ ವಾಟರ್ ಯಾವುದು ನಾನು ವೇಸ್ಟ್ ಮಾಡಲ್ಲ, ಅದನ್ನು ಪಲ್ಯಕ್ಕೆ ಯೂಸ್ ಮಾಡ್ಕೊತೀನಿ. ತುಂಬ ಹೆವಿ ವಾಟರ್ ಹಾಕಿದರೆ ಅದನ್ನು ಸ್ವಲ್ಪ ತೆಗೀರಿ. ಬಟ್ ನಾನು ಸ್ವಲ್ಪನೇ ಅಲ್ವಾ ಹಾಕಿದ್ದು, ಅದನ್ನು ಕೂಡ ನಾನು ಪಲ್ಯಕ್ಕೆ ಯೂಸ್ ಮಾಡ್ಕೊತೀನಿ. ಸ್ವಲ್ಪ ನಾನು 3 ರಿಂದ 5 ನಿಮಿಷ ಅದು ಕುಕ್ಕಾದ್ಮೇಲೆ ಸ್ವಲ್ಪ ವಾಟರ್ ಹಾಕಿದ್ದೀನಿ ನಾನಲ್ಲಿ ಹಲಸೋರೆಕಾಯಿ ಬೇಯೋಕ್ಕೆ. ಅದು ಬೇಯಲಿ ಅಷ್ಟರಲ್ಲಿ ನಮ್ಮಮ್ಮ ಈ ಕಡೆ ಶಾವಿಗೆ ಪಾಯಸ ಮಾಡ್ತಾಯಿದ್ರು, ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಎಲೆ ತುದಿನಲ್ಲಿ ಶಾವಿಗೆ ಪಾಯಸ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಶಾವಿಗೆ ಪಾಯಸ ಮಾಡ್ತಾ ಇರೋವಂಥದ್ದು. 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ರು. ತುಪ್ಪ ಚೆನ್ನಾಗಿ ಕರಗಿದ ಮೇಲೆ ಶಾವಿಗೆ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದಾರೆ. ನೋಡಿ ಶಾವಿಗೆ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ ಅವರು ಅಂತ ಹೇಳ್ಬಿಟ್ಟು.
ರೋಸ್ಟೆಡ್ ಶಾವಿಗೆ ಬರುತ್ತಲ್ಲ ಅದೇ ರೀತಿ ಫ್ರೈ ಮಾಡ್ಕೊಂಡ್ರು ಅವರು, ಸ್ವಲ್ಪನೂ ಸೀಸಿಲ್ಲ ಎಲ್ಲೂ. ಆ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಫ್ರೈ ಮಾಡ್ಕೊಂಡ್ಮೇಲೆ ಅವ್ರು ಸಪ್ರೇಟ್ ಶಾವಿಗೆ ಏನೂ ತೆಗಿತಾ ಇಲ್ಲ, ಅದೇ ಏನು ಸ್ಟವ್ ಕೂಡ ಆಫ್ ಮಾಡಿಲ್ಲ ನೋಡಿ ಅವರು. ಅದಕ್ಕೇ ಸ್ವಲ್ಪ ಹಾಲನ್ನು ಹಾಕ್ಕೊತಾ ಇರೋವಂಥದ್ದು. ಶಾವಿಗೆ ಪಾಯಸ ಯಾವಾಗಲೂ ತುಂಬ ಗಟ್ಟಿ ಮಾಡಬೇಡಿ, ಸ್ವಲ್ಪ ಕುಡಿಯೋ ಲೆವೆಲ್ಲಿಗಿರಲಿ. ಹಾಗಾಗಿ ನೋಡಿ ಹಾಲನ್ನು ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಅಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಲ್ಲಿ ಶುಗರನ್ನು ಆ್ಯಡ್ ಮಾಡ್ಕೊತಾ ಇದ್ದಾರೆ ಅವರು. 5ರಿಂದ 6 ಟೇಬಲ್ ಸ್ಪೂನ್ ಅಷ್ಟು ಶುಗರನ್ನು ಹಾಕಿದ್ರು. ಶುಗರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಪಾಯಸ ತುಂಬಾ ಚೆನ್ನಾಗಾಗಿತ್ತು. ನಿಜವಾಗ್ಲೂ ಒಂದೊಂದ್ಸತಿ ನಾವೇನೆಲ್ಲ ಹಾಕಿ ಮಾಡ್ತೀವಿ ಅದಕ್ಕಿಂತ ಚೆನ್ನಾಗಿತ್ತು. ಸಡನ್ನಾಗಿ ಮನೆಯಲ್ಲಿ ಯಾರ ಗೆಸ್ಟ್ ಬರ್ತಾರೆ ನೋಡಿ, ಅಂಥ ಟೈಮಲ್ಲಿ ಈ ರೀತಿಯಾಗಿ ಪಾಯಸ ಮಾಡಿ ತುಂಬ ಇಷ್ಟಪಟ್ಟು ಕುಡಿತಾರೆ ಅಂತ ಹೇಳ್ತೀನಿ. ಈಗ ಕೊನೆಯಲ್ಲಿ 2 ಏಲಕ್ಕಿ ತೊಗೊಂಡಿದ್ರು, ಅದನ್ನು ಹಾಗೇ ಕುಟಾಣಿಲಿ ಹಾಕಿ ಕುಟ್ಕೊಂಡು ಅದ್ರ ಸಿಪ್ಪೆ ಸಮೇತ ಹಾಕ್ತಾ ಇದ್ದಾರೆ, ಯಾಕಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಕುದಿ ಬಂದರೆ ಮುಗೀತು. ನಿಜವಾಗ್ಲೂ ಪಾಯಸ ಒಂದ್ಸತಿ ಟ್ರೈ ಮಾಡಿ, ತುಂಬ ಅರ್ಜೆಂಟಿಗೆ ಚೆನ್ನಾಗಿ ಒಳ್ಳೆ ಟೇಸ್ಟಾಗಿರೋ ಶಾವಿಗೆ ಪಾಯಸ ರೆಡಿ ಆಗುತ್ತೆ. ಹಾಗಾಗಿ ಒಂದ್ಸತಿ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ನಾನು ಪಾಯಸ ನಿಜವಾಗ್ಲೂ ಪಾಯಸದ್ದು ಒಂಚೂರು ಎಡಿಟೇ ಮಾಡಿಲ್ಲ, ಏನು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಷ್ಟು ಹಾಕಿದ್ದೀನಿ ಅಷ್ಟೇ. ತುಂಬ ಬೇಗ ಆಗುತ್ತೆ, 5 ನಿಮಿಷದಲ್ಲಿ ಪಾಯಸ ರೆಡಿ ಆಗೋಯ್ತು. ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಈ ಕಡೆ ಅಲಸರೆಕಾಯಿ ಬೇಯಕ್ಕೆ ಇಟ್ಟಿದ್ವಿ ಅಲ್ವಾ, ಅದು 3/4 ಭಾಗ ಬೆಂದಿತ್ತು. ಈಗ ನಾನು ಆವಾಗಲೇ ಕಡಲೆಕಾಳನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ. ಕಂಪ್ಲೀಟ್ ವಾಟರ್ ಸಮೇತ ಹಾಕಿದ್ದೀನಿ, ನಾನು ಅದನ್ನು ತೆಗ್ದಿಲ್ಲ. ಯಾಕಂದರೆ 3/4 ಭಾಗ ಬೆಂದಿರೋ ಅಲಸರೆಕಾಯಿ ಈಗ ಬೇಯಬೇಕಲ್ವ, ಹಾಗಾಗಿ ಅಷ್ಟು ವಾಟರ್ ಬೇಕಾಗುತ್ತೆ. ಮೇಲೆ ಮತ್ತೆ ವಾಟರ್ ಹಾಕೋದು ಬೇಡ. ಮಸಾಲೆ ಕೂಡ ಈಗಲೇ ಹಾಕ್ಕೊತಿದ್ದೀನಿ. ಆವಾಗಲೇ ನಾನು ರುಬ್ಬಕ್ಕೆ ತೋರಿಸಿದ್ದೆ ಏನೆಲ್ಲ ಹಾಕಿ ರುಬ್ಕೊತೀನಿ ಅಂತ ಹೇಳ್ಬಿಟ್ಟು, ಅದು ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏನಪ್ಪ ಇವರು ಗೊಜ್ಜು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕರಿ ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀರಾ, ಅಷ್ಟೊಂದು ವಾಟರ್ ಇದೆ ಅಂತ ಹೇಳ್ಬಿಟ್ಟು. ಅದು ಬೇಯಬೇಕು, ಅಲಸರೆಕಾಯಿ ಬೇಯೋದ್ರೊಳಗೆ ಅದು ವಾಟರ್ ಕಮ್ಮಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ. ನಾನಿಲ್ಲಿ ಉಪ್ಪು ಸಪ್ಪೆನ ಚೆಕ್ ಮಾಡ್ತಾ ಇಲ್ಲ, ಯಾಕಂದರೆ ಹಬ್ಬ ಆಗಿರೋದ್ರಿಂದ ಲಾಸ್ಟಲ್ಲಿ ನೈವೇದ್ಯ ಮಾಡಬೇಕು, ಹಾಗಾಗಿ ಚೆಕ್ ಮಾಡ್ತಾ ಇಲ್ಲ. ನೀವು ಬೇರೆ ದಿನಗಳಲ್ಲಾದರೆ ಉಪ್ಪು ಸಪ್ಪೆನ ಒಂದ್ಸತಿ ಲಾಸ್ಟಲ್ಲಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ವಾಟರ್ ಕಮ್ಮಿ ಆಗಿದೆ. ಈಗ ಅಲಸರೆಕಾಯಿನ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಕೈಯಲ್ಲಿ ಇಚ್ಕಿ ಚೆಕ್ ಮಾಡ್ಕೊಳ್ಳಿ, ಆಗ ಗೊತ್ತಾಗುತ್ತೆ. ಬೆಂದಿತ್ತು. ಇಲ್ಲಿ ನಾನೀಗ 1 ಹಸಿ ತೆಂಗಿನಕಾಯಿ ತುರಿನ ತುರ್ಕೊಂಡಿದ್ದೆ, ಒಂದು ಕಾಯಲ್ಲಿ 1 ಭಾಗ ಹಸಿ ತೆಂಗಿನಕಾಯಿನ ತುರ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಅದನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಕೊತ್ತಂಬರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕಾಯಿ ಹಾಕ್ತಿದ್ದಂಗೆ ಸ್ಟವನ್ನು ಆಫ್ ಮಾಡಬೇಡಿ, 2ರಿಂದ 3 ನಿಮಿಷ ಕುಕ್ ಮಾಡ್ಕೊಳ್ಳಿ. ಯಾಕಂದರೆ ಬೇಸಿಗೆ ಆಗಿರೋದ್ರಿಂದ ಕೆಡೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ 1-2ರಿಂದ 3 ನಿಮಿಷ ಕುಕ್ ಮಾಡ್ಕೊಳ್ಳಿ ಕಾಯಿನ ಹಾಕಿ ಅಂತ ಹೇಳ್ತೀನಿ. ಒಂದ್ಸತಿ ಟ್ರೈ ಮಾಡಿ. ಬೇರೆ ಬೇರೆ ವೆಜಿಟೇಬಲ್ ಹಾಕ್ಕೊಂಡು ಮಾಡಿರ್ತೀರ ಕಡಲೆಕಾಳು ಜೊತೆ, ಬಟ್ ಈ ರೀತಿ ಅಲಸರೆಕಾಯಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಾಗಿತ್ತು. ರೊಟ್ಟಿ, ಪೂರಿ, ಚಪಾತಿ ಎಲ್ಲದಕ್ಕೂ ಸೆಟ್ ಆಗುತ್ತೆ, ತುಂಬ ಚೆನ್ನಾಗಿತ್ತು. ಒಂದ್ಸತಿ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇದು ಇನ್ನೂ ಆರಿದ ಮೇಲೆ ತಿಕ್ಕಾಗಿ ಬರುತ್ತೆ. ಪಲ್ಯ ರೆಡಿ ಆಯಿತು. ನಾನು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಒಂದ್ಸತಿ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ಈಗ ಈ ಕಡೆ ನಾನು ಕೋಸಂಬರಿಗೆ ರೆಡಿ ಮಾಡ್ಕೊತಿದ್ದೆ. ಕೋಸಂಬರಿಗೆ ಇಲ್ಲಿ ಸೌತೆಕಾಯಿನ ಹೆಚ್ಕೊಳ್ಳೋಣ ಅಂತ ಬಂದೆ. ನೋಡಿ, ಇಲ್ಲಿ ಹೆಸರು ಬೇಳೆನ ಒಂದು 10ರಿಂದ 15 ನಿಮಿಷ ನೆನೆಸಿದ್ರು, ಅದು ಚೆನ್ನಾಗಿ ನೆಂದಿತ್ತು. ಅದೇ ಬೌಲ್ಗೆ ನಾನಿಲ್ಲಿ ಸೌತೆಕಾಯಿನ ಕೊಚ್ಕೊತಾ ಇದ್ದೀನಿ. ಮಣೆ ಮೇಲೆ ಇಟ್ಕೊಂಡು ನೈಫ್ ಸಹಾಯದಿಂದ ಕಟ್ ಮಾಡ್ಕೊಳ್ಳೋದು ಲೇಟ್ ಆಗುತ್ತೆ, ಹಾಗಾಗಿ ನಾನಿಲ್ಲಿ ಕೈಯಲ್ಲೇ ಈ ರೀತಿ ಕೊಚ್ಕೊತಾ ಇದ್ದೀನಿ. ಸೌತೆಕಾಯಿನ ಬೇಗ ಆಗುತ್ತೆ, ಹಾಗಾಗಿ ಈ ರೀತಿಯಾಗಿ ಕೊಚ್ಕೊತಾ ಇರೋದು. ನಿಮಗೆ ಸಣ್ಣಗೆ ಬೇಕಾ ದಪ್ಪಗೆ ಬೇಕಾ ಯಾವ ರೀತಿ ಬೇಕು ಆ ರೀತಿಯಾಗಿ ಕಟ್ ಮಾಡಿ. ನೋಡಿ ಎಷ್ಟು ಸಣ್ಣಗೆ ಬೀಳ್ತಾ ಇದೆ, ಡಿಪೆಂಡು. ನಿಮಗೆ ಸಣ್ಣಗೆ ಬೇಕಾದರೂ ಕಟ್ ಮಾಡ್ಕೊಬೋದು, ದೊಡ್ಡಗೆ ಬೇಕಾದರೂ ಕಟ್ ಮಾಡ್ಕೊಬೋದು. ಹಾಗಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೆ ನಾನು ಸೌತೆಕಾಯಿನ. ತುಂಬ ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೀವು ಕಮ್ಮರಿಗೆ ನಿಮ್ಮ ಸಪೋರ್ಟ್ ಇರಲಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ಲಾಸ್ ಇಲ್ಲ. ಅದೇ ನಮಗೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೆ ಮೋಟಿವೇಶನ್ ಸಿಗುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಕಮ್ಮರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತೀನಿ. ಹಾಗೆ ಒಂದು ಲೈಕ್ ಮಾಡಿ. ನೀವೊಂದು ಲೈಕ್ ಮಾಡೋದ್ರಿಂದ ಮತ್ತೊಬ್ಬರಿಗೆ ಪ್ರಮೋಟ್ ಆಗುತ್ತೆ, ಹಾಗಾಗಿ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೌತೆಕಾಯಿ ಒಂದು ಅರ್ಧ ಭಾಗ ನಾನು ತೊಗೊಂಡಿದ್ದೆ, ಅದು ಸಾಕಾಗಲಿಲ್ಲ. ಮತ್ತು ಇನ್ನೊಂದು ಸೌತೆಕಾಯಿನ ಕೊಟ್ಟರು ನಮ್ಮಮ್ಮ, ಅದರಲ್ಲಿ ಒಂದು ಅರ್ಧನ ಮತ್ತು ನಾನಿಲ್ಲಿ ಹೆಚ್ಕೊತಾ ಇರುವಂಥದ್ದು. ಒಂದು ಸೌತೆಕಾಯಿ ಆದರೆ ಸರಿ ಆಗುತ್ತೆ. ಅದು ಸ್ವಲ್ಪ ಬೆಂಡಾಗಿತ್ತು ಅಂತ ತೆಗ್ದಿದ್ದೆ ಒಂದು ಸೌತೆಕಾಯಲ್ಲಿ, ಹಾಗಾಗಿ ಮತ್ತು ಇನ್ನೊಂದು ಸೌತೆಕಾಯಿನ ಇಲ್ಲಿ ಯೂಸ್ ಮಾಡ್ಕೊತಾ ಇರೋವಂಥದ್ದು. ನೋಡಿ, ಒಂದು ಸೌತೆಕಾಯಿ
ಒಂದು ಸೌತೆಕಾಯಿನ ಈ ರೀತಿಯಾಗಿ ಹೆಚ್ಕೊಂಡಿರುವಂಥದ್ದು. ಇದಕ್ಕೇ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ, 2 ಹಸಿಮೆಣಸಿನ್ಕಾಯಿನ ಹೆಚ್ಕೊಂಡಿದ್ದೀನಿ. ಹಾಗೆ 1 ನಿಂಬೆಹಣ್ಣು, ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪ ಉಪ್ಪು ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗಲೇ ಮಿಕ್ಸ್ ಮಾಡಿದರೆ ಹಾಳಾಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ತೀನಿ. ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಈ ಕಡೆ ನಮ್ಮಮ್ಮ ಮೆಣಸಿನ್ಕಾಯಿ, ಮಿರ್ಚಿ ಮತ್ತು ದೊಡ್ಡಪತ್ರೆ ಎಲೆ ಬೋಂಡ ಮಾಡೋದಕ್ಕೆ ಹಿಟ್ಟು ಮತ್ತು ಮೆಣಸಿನ್ಕಾಯಿನೆಲ್ಲ ಕಟ್ ಮಾಡಿ ಇಟ್ಟಿದ್ರು. ನಾನು ಆಗಲೇ ಹೇಳಿರಲಿಲ್ವಾ ಗೊಜ್ಜು ಇನ್ನೂ ಗಟ್ಟಿ ಆಗುತ್ತೆ ಅಂತ. ನೋಡಿ ಎಷ್ಟು ಗಟ್ಟಿಯಾಗಿದೆ, ತುಂಬ ಚೆನ್ನಾಗಾಗುತ್ತೆ. ಅಲಸೋರೆಕಾಯಿ ಜೊತೆ ಕಡಲೆಕಾಳು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಈಗ ನಾನು ಸ್ವಲ್ಪ ಆರಿದ ಮೇಲೆ ನಿಮಗೆ ತೋರಿಸ್ತಾ ಇರೋವಂಥದ್ದು. ಅದನ್ನು ಮಿಕ್ಸ್ ಮಾಡಿ ಈಗ ಪಕ್ಕಕ್ಕೆ ಇಡ್ತೀನಿ. ಈ ಕಡೆ ಯಾವಾಗಲೂ ಪಲಾವ್ ಮಾಡ್ತಾನೆ ಇರ್ತೀವಲ್ವ, ಹಾಗಾಗಿ ಇವತ್ತು ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಡ್ತಾ ಇರೋವಂಥದ್ದು. ಮಾವಿನಕಾಯಿ ಚಿತ್ರಾನ್ನ, ಮಾವಿನಕಾಯಿ ಇರಲಿಲ್ಲ, ಅದನ್ನು ತರಿಸಿ ಮಾಡ್ತಾ ಇರೋವಂಥದ್ದು. ಈಗ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕಿದ್ದೀನಿ, ಸಿಡಿತಾ ಇತ್ತು. ಈಗ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, 1 ಟೇಬಲ್ ಸ್ಪೂನು. ಉದ್ದಿನಬೇಳೆ ನಿಮಗೆ ಕಾಣಲಿಲ್ಲ ಅನಿಸುತ್ತೆ. ಕಡಲೆಬೇಳೆ, ಉದ್ದಿನಬೇಳೆ ಎರಡನ್ನೂ ಹಾಕಿದ್ದೀನಿ. ಹಾಗೆ ಶೇಂಗಾ ಬೀಜ ಕೂಡ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಳ್ಳಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೀಸ್ಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ, ಅದು ಬ್ರೌನ್ ಆಗೋವರೆಗೂ ಚೆನ್ನಾಗಿರುತ್ತೆ. ಮಾವಿನಕಾಯಿ ಚಿತ್ರಾನ್ನ ಮಾವಿನಕಾಯಿ ಸೀಸನಲ್ಲಿ ಮಾಡಲೇಬೇಕಲ್ವಾ, ಹಾಗಾಗಿ ಇವತ್ತು ಮಾಡ್ತಾ ಇರುವಂಥದ್ದು. ಹಾಗೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿನೇ ನಾನು ಯೂಸ್ ಮಾಡಿರೋದು, ಬಟ್ ಬಿಸಿಲಿರೋದ್ರಿಂದ ಅದು ಹಣ್ಣಾಗಿದೆ, ಹಾಗಾಗಿ ಕೆಂಪಾಗಿ ಕಾಣ್ತಾ ಇರುವಂಥದ್ದು. ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಂಡೆ. ಕರಿಬೇವು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿನ ತೆಗೆದು ಹಿಂದೆನೇ ಹಾಕ್ತಾ ಇದ್ದೀನಿ. ಯಾಕಂದರೆ ಅಲ್ಲಿ ಶೇಂಗಾ ಬೀಜ, ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತು. ಮತ್ತು ಕಾಪರ್ ಬಟನ್ ಬಾಣಲಿ ಆಗಿರೋದ್ರಿಂದ ಬೇಗ ಸಿಯೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಹಿಂದೆನೇ ನಾನು ಈರುಳ್ಳಿನ ಹಾಕ್ಕೊಂಡೆ. ಈ ರೀತಿಯಾಗಿ ಈರುಳ್ಳಿ ಹಾಕಿದ ಮೇಲೆ ಕಾಳುಗಳು ಸಿಯಲ್ಲ, ಹಾಗಾಗಿ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಮೊದಲು ನಾನು ಎಲ್ಲ ಸೀಸ್ತಾ ಇದ್ದೆ ಮೊದಲು ಅಡುಗೆ ಕಲಿಯುವಾಗ, ಈಗೀಗ ಗೊತ್ತಾಗಿದೆ. ಹಾಗಾಗಿ ಈರುಳ್ಳಿ ಬೇಗ ಹಾಕಿದರೆ ಕಾಳು ಸಿಯಲ್ಲ, ಹಾಗಾಗಿ ಈ ಥರ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಈಗ ಸ್ವಲ್ಪ ಫ್ರೈ ಆಗಿತ್ತು ಈರುಳ್ಳಿ. ಈಗ ಅರಿಶಿನ ಹಾಕ್ಕೊಳ್ಳಿ. 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಬೀಜ ಯಾವುದು ಕೂಡ ಸೀದಿಲ್ಲ, ಕರೆಕ್ಟಾಗಿ ಬ್ರೌನಾಗಿ ಫ್ರೈ ಆಗಿದೆ. ಅದಕ್ಕೆ ಈರುಳ್ಳಿ ತಕ್ಷಣ ಹಾಕಿ. ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದಂಗೆ ಈರುಳ್ಳಿ ಹಾಕ್ಬಿಡಿ, ಆಗ ಸಿಯೋದೇ ಇಲ್ಲ. ಈಗ ನಾನು ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಅರ್ಧ ಮಾವಿನಕಾಯಿ ತುರಿನ ತುರ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. 1 ಮಾವಿನಕಾಯಿ ನಾನಲ್ಲಿ ಯೂಸ್ ಮಾಡ್ತಿಲ್ಲ, 1ರಲ್ಲಿ ಅರ್ಧ, ನಾನಿಲ್ಲಿ ಅರ್ಧ ತೊಗೊಂಡಿದ್ದೆ, ಅದನ್ನು ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಒಂಚೂರು ಫ್ರೈ ಆಗಲಿ ಮಾವಿನಕಾಯಿ ಅದರಲ್ಲಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನಗೆ ಇಷ್ಟಕ್ಕೆ ಸಾಕು, ಅದು ಇನ್ನೂ 1 ಹಾಕ್ಬಿಟ್ರೆ ತುಂಬ ಹುಳಿ ಆಗುತ್ತೆ, ಹಾಗಾಗಿ ನಾನಿಲ್ಲಿ ಅರ್ಧ ಹಾಕ್ಕೊಂಡಿರೋ ಅಂಥದ್ದು. ನೀವು ಜಾಸ್ತಿ ಮಾಡೋದಾದ್ರೆ 1 ಯೂಸ್ ಮಾಡ್ಕೊಳ್ಳಿ. ನೋಡಿದ್ರಿ ಅನ್ಸುತ್ತೆ, ಮಾವಿನಕಾಯಿ ಚೆನ್ನಾಗಿ ಬೆಂದಿತ್ತು, ಎಣ್ಣೆ ಬಿಟ್ಟಿತ್ತು. ಆ ರೀತಿಯಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆವಾಗ ಅದು ಮಾವಿನಕಾಯಿ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ, ಬೇಗ ಬೆಂದು ಬಿಡುತ್ತೆ ಅದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಕೊನೆಯಲ್ಲಿ ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಗೊಲಿಸ್ಕೊಳ್ಳಿ ಅಂತ ಹೇಳ್ತೀನಿ. ತೆಂಗಿನಕಾಯಿ ತುರಿ ಹಾಕಿ ಆಫ್ ಮಾಡ್ಬೋದು ತಕ್ಷಣವೇ, ಬಟ್ ಬೇಸಿಗೆ ಆಗಿರೋದ್ರಿಂದ ಕೆಡೋ ಚಾನ್ಸಸ್ ಇರುತ್ತೆ. ಈ ರೀತಿ ಮಾಡೋದ್ರಿಂದ ನೀವು ಓಪನಲ್ಲೇ 2 ರಿಂದ 3 ದಿನ ಇಡ್ಬೋದು ಗೊಜ್ಜುನ, ಫ್ರಿಜ್ಜಲ್ಲೇ ಇಡಬೇಕು ಅಂತ ಏನಿಲ್ಲ, ಚೆನ್ನಾಗಿರುತ್ತೆ. ಯಾಕಂದರೆ ತೆಂಗಿನಕಾಯಿನ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರ್ತೀವಿ ಅಲ್ವಾ, ಫ್ರೈ ಮಾಡ್ಕೊಂಡಿರ್ತೀವಿ, ಹಾಗಾಗಿ ಓಪನಲ್ಲೇ ಇರುತ್ತೆ 2 ರಿಂದ 3 ದಿನ. ಗೊಜ್ಜು ಉಳಿದ್ರೂ ಕೂಡ ಹಾಳಾಗಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಆಗಲೇ ಹಾಕಿದ್ದೀನಿ, ನೀವು ಕೂಡ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿದ್ರಿ ಅನಿಸುತ್ತೆ ನಾನು ಉಪ್ಪನ್ನು ಆ್ಯಡ್ ಮಾಡಿದ್ದು. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಾವಿನಕಾಯಿ ಗೊಜ್ಜು ರೆಡಿ, ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ. ಇದಕ್ಕೇನಿದ್ರು ರೈಸ್ ಮಿಕ್ಸ್ ಮಾಡೋದಷ್ಟೇ ಬಾಕಿ ಇರೋದು. ನಾನು ರೈಸ್ ಮಿಕ್ಸ್ ಮಾಡುವಾಗ ನಿಮಗೆ ತೋರಿಸ್ತೀನಿ. ಗೊಜ್ಜು ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ, ಎಲ್ಲೂ ಸೀದಿಲ್ಲ. ಎಣ್ಣೆ ಕೂಡ ಕರೆಕ್ಟಾಗಿದೆ, ಎಲ್ಲೂ ಜಾಸ್ತಿನೂ ಆಗಿಲ್ಲ, ಎಲ್ಲೂ ಕಮ್ಮಿನೂ ಆಗಿಲ್ಲ, ಚೆನ್ನಾಗಾಗಿದೆ. ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ. ಈ ಕಡೆ ನಾನು ಆಗಲೇ ತೋರಿಸಿದ್ದೆ ಅಲ್ವಾ ಬೋಂಡಕ್ಕೆ ರೆಡಿ ಮಾಡಿದ್ದಾರೆ ಅಂತ, ಅವರು ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿದ್ರು. ನಾನೀಗ ಅಜ್ವಾನ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೀರನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನು ನೋಡಿ ಇಷ್ಟಿರಬೇಕು, ತುಂಬ ಗಟ್ಟಿ ಬೇಡ, ಇಷ್ಟಿದ್ರೆ ಸಾಕು ಹಿಟ್ಟು ಈ ಬೋಂಡ ಹಾಕೋಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಲಮ್ಸ್ ಇಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ, ಅವಾಗ ಚೆನ್ನಾಗಾಗುತ್ತೆ. ಇಲ್ಲಿ ನೋಡಿ ದೊಡ್ಡ ಪತ್ರೆ ಎಲೆನ ಹೆಜ್ಜೆ ಹಾಕ್ತಾಯಿದ್ರು. ನಾನು ಆ ಕಡೆ ಏನೋ ಕೆಲಸ ಇತ್ತು ಅಂತ ಹೋಗಿ ಬರೋದ್ರೊಳಗೆ ಎತ್ತು ಬಿಟ್ಟಿದ್ದಾರೆ. ತೋರಿಸ್ತೀನಿ ನೆಕ್ಸ್ಟು. ಈಗ ಏನು ಬೋಂಡ ಮೆಣಸಿನ್ಕಾಯಿ ಇತ್ತಲ್ವ ಅದನ್ನು ಹಾಕ್ತಾಯಿದ್ದಾರೆ ಎಣ್ಣೆಗೆ. ಮಿರ್ಚಿ ಇಷ್ಟ ನಮ್ಮ ಮನೇಲಿ ಎಲ್ರಿಗೂ, ಹಾಗಾಗಿ ಮಿರ್ಚಿ ಮಾಡಿರೋದು. ಹಬ್ಬ ಅಂದಮೇಲೆ ಒಂದು ವಡೆ ತಪ್ಪಿದ್ರೆ ಬೋಂಡ ಇರಬೇಕಲ್ವಾ. ಬಾಕಿ ದಿನದಲ್ಲಿ ಮಾಡಿ ತಿನ್ನೋದೇ ಬೇರೆ, ಈ ಟೈಮಲ್ಲಿ ತಿನ್ಕೊಂಡು ಮಾಡೋದೇ ಬೇರೆ ಅಲ್ವಾ. ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ, ಹಾಗಾಗಿ ಮಾಡ್ತಾ ಇರೋವಂಥದ್ದು. ನೋಡಿ ಇಲ್ಲಿ ಎಲೆನ ಎದ್ದಿ ಹಾಕಿರೋ ಅಂಥದ್ದು ಏನಿಲ್ಲ. ಎಲೆನ ಸೀದಾ ಎದ್ದಿಬಿಟ್ಟು ಹಿಟ್ಟಲ್ಲಿ ಈಗೇನು ಮೆಣಸಿನ್ಕಾಯಿ ಹೆಂಗೆ ಹೆಜ್ಜುತ್ತೀರಾ ಅದೇ ರೀತಿ ಹೆಜ್ಜಿ ಹಾಕೋ ಅಂಥದ್ದು ಅಷ್ಟೇ, ಸಿಂಪಲ್ಲು. ದೊಡ್ಡಪತ್ರೆ ಎಲೆದು ಎಲ್ಲರೂ ತಂಬುಳಿ ಮಾಡಿರ್ತೀರಾ, ಮೆಡಿಸನ್ ರೀತಿಯಲ್ಲಿ ಯೂಸ್ ಮಾಡಿರ್ತೀರಾ. ಬಟ್ ಬೋಂಡ ಆದಷ್ಟು ಯಾರು ಮಾಡಿರಲ್ಲ, ಹಾಗಾಗಿ ಟ್ರೈ ಮಾಡಿ. ಟೇಸ್ಟ್ ಜಾಸ್ತಿ ದೊಡ್ಡಪತ್ರೆ ಎಲೆದು, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ನೋಡಿ ಈ ರೀತಿ ಎಲೆ ತಗೊಂಡು ಆ ರೀತಿಯಾಗಿ ಎದ್ದಿ ಬಿಡೋದಷ್ಟೇ, ಚೆನ್ನಾಗಿರುತ್ತೆ. ಒಂದ್ಸತಿ ಯಾವಾಗಾರು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನೋಡಿ ಅವ್ರು ಬಿಡ್ತಾ ಇದ್ದಾರೆ ನಮ್ಮಮ್ಮ. ಅದು ಊದ್ಕೊಳ್ಳುತ್ತೆ ನೋಡಿ, ಎಷ್ಟು ಒಳ್ಳೆ ಬನ್ನು ಉದ್ದಂಗೆ ಊದಿದೆ. ಒಳ್ಳೆ ಪುರಿ ಎಲ್ಲ ಊದುತ್ತಲ್ಲ ಅದೇ ರೀತಿಯಾಗಿ ದೊಡ್ಡಪತ್ರೆ ಎಲೆ ಬೋಂಡ ಕೂಡ ಊದ್ಕೊಳ್ಳುತ್ತೆ. ಸ್ವಲ್ಪ ಎಣ್ಣೆ ಜಾಸ್ತಿ ಕುಡಿಯುತ್ತೆ, ಬಟ್ ಅಪರೂಪಕ್ಕೊಂದಿನ ಮಾಡ್ಕೊಂಡು ತಿನ್ನೋಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಚೆನ್ನಾಗಿ ಬೆಂದು ಬಿಡುತ್ತೆ ಮತ್ತು ಬೇಗ. ಇದಕ್ಕೇನು ಈಗ ಈರುಳ್ಳಿ ಬೋಂಡ ಎಲ್ಲ ಮಾಡ್ತೀವಿ ನೋಡಿ, ಬಜ್ಜಿ ಎಲ್ಲ, ಆ ಥರ ಎಲ್ಲ ತುಂಬ ಹೊತ್ತು ಬೇಯಿಸ್ಬೇಕು ಅಂತ ಏನಿಲ್ಲ. ಎಲೆ ಅಲ್ವಾ, ಹಾಗಾಗಿ ಬೇಗ ಫ್ರೈ ಆಗುತ್ತೆ ಇದು. ನೋಡಿ ಚೆನ್ನಾಗಿ ಎಷ್ಟೊಳ್ಳೆ ಬನ್ನು ಉದ್ದಂಗೆ ಊದಿದೆ. ತುಂಬ ಹೊತ್ತು ಟೈಮೇ ತೊಗೊಳಲ್ಲ, ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿರುತ್ತೆ, ಬಟ್ ಎಣ್ಣೆ ಜಾಸ್ತಿ ಕುಡಿತು ಈರುಳ್ಳಿ ಬೋಂಡ ತಗೊಳುತ್ತಲ್ಲ ಅದೇ ರೀತಿ ಇದು ಕೂಡ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಕುಡಿಯುತ್ತೆ, ಬಟ್ ಚೆನ್ನಾಗಿರುತ್ತೆ. ಅಪರೂಪಕ್ಕೆ ಒಂದಿನ ಬೇಜಾರಾಗಿರುತ್ತಲ್ಲ ಮಾಡ್ಕೊಂಡು ತಿನ್ಬೋದು. ಒಳ್ಳೇದಲ್ವಾ ದೊಡ್ಡಪತ್ರೆ ಎಲೆ, ಹಾಗಾಗಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತೀನಿ. ನೋಡಿ ಆ ಕಡೆ ಮಿರ್ಚಿ ರೆಡಿಯಾಗಿದೆ, ಈ ಕಡೆ ದೊಡ್ಡಪತ್ರೆ ಎಲೆ ಬೋಂಡ ರೆಡಿಯಾಗಿದೆ. ಆಗಲೇ ನಾನು ಕೋಸಂಬರಿ ಅರ್ಧಕ್ಕೆ ಬಿಟ್ಟಿದ್ದೆ ಅಲ್ವಾ. ಈಗ ಒಂದು ಭಾಗ ತೆಂಗಿನಕಾಯಿ ತುರಿನ ತುರಿದಿದ್ದೆ, ಅದನ್ನು ಹಾಕ್ತಾ ಇದ್ದಾರೆ ನಮ್ಮಮ್ಮ ಕೋಸಂಬರಿಗೆ. ಹಾಗೆ ಒಂದು ನಿಂಬೆಹಣ್ಣು ತೋರಿಸಿದ್ನಲ್ವಾ, ಅದ್ರ ರಸ ಕೂಡ ಹಿಂಡ್ತಾ ಇದ್ದಾರೆ. ಅಷ್ಟನ್ನು ಹಾಕ್ಕೊಳ್ಳಿ, ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಮತ್ತು ಉಪ್ಪೇ ಹಾಕ್ಲಿಲ್ವಲ್ಲ ಅಂತ ಹೇಳಬೇಡಿ, ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ನಿಮ್ಮ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸಾಲ್ಟನ್ನು ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೋಸಂಬರಿ ರೆಡಿ. ಲಾಸ್ಟಲ್ಲಿ ಯಾಕೆ ಕೋಸಂಬರಿ ಮಿಕ್ಸ್ ಮಾಡಿದ್ದು ಅಂದರೆ, ಕಾಯಿ ಹಾಕೋದ್ರಿಂದ ತುಂಬ ಹೊತ್ತು ಇಡ್ತೀವಲ್ವ, ಸಂಜೆ ಇಟ್ಟರು ಓಪನಲ್ಲಿ ಸಂಜೆ ತನಕ ಇಟ್ಟರು ಹಾಳಾಗಿರಲ್ಲ, ಹಾಗಾಗಿ ಲಾಸ್ಟಲ್ಲಿ ಮಿಕ್ಸ್ ಮಾಡಿರೋ ಅಂಥದ್ದು. ಹಾಗೆ ಗೊಜ್ಜು ರೆಡಿಯಾಗಿತ್ತಲ್ವಾ ಮಾವಿನಕಾಯಿ ಚಿತ್ರಾನ್ನದ್ದು. ಈಗ ನೋಡಿ ನಾನು ಚಿತ್ರಾನ್ನ ರೈಸ್ ಹಾಕಿ ಮಿಕ್ಸ್ ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಿತ್ತು, ಟ್ರೈ ಮಾಡಿ ಅಂತ ಹೇಳ್ತೀನಿ. ನೋಡಿ ಕಂಪ್ಲೀಟ್ ಡಿಶನ್ನು ನಾನು ಸರ್ವ್ ಮಾಡಿದ್ದೀನಿ. ಹೋಳಿಗೆ ತೋರಿಸ್ಲೇ ಇಲ್ವಲ್ಲ ಮೇಡಮ್ ಅಂತ ಕೇಳ್ಬೋದು ನೀವು ಯಾರಾದರೂ. ಹೋಳಿಗೆ ರೆಸಿಪಿ ನಮ್ಮಮ್ಮ ಮಾಡಿದ್ದು, ತುಂಬ ಬ್ಯುಸಿ ಇದ್ದೆ ಇವತ್ತು, ಅದನ್ನು ಕಂಪ್ಲೀಟಾಗಿ ಡೀಟೇಲಾಗಿ ನನಗೆ ಅದನ್ನು ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ಡೀಟೇಲಿಂಗ್ ರೆಸಿಪಿ ಯಾವತ್ತು ಥರ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಹೋಳಿಗೆ ಬಿಸಿ ಇತ್ತು ನೋಡಿ, ತುಪ್ಪ ಕರ್ಗೋಗಿದೆ ಆಲ್ರೆಡಿ. ಕಾಯಿ ಹೋಳಿಗೆ ಮಾಡಿದ್ದು ನಮ್ಮ ಮನೇಲಿ ಇವತ್ತು. ಯಾರ ಬೇಳೆ ಹೋಳಿಗೆ ಬೇಡ ಅಂತಿದ್ರು, ಹಾಗಾಗಿ ನುಗ್ಗೆಕಾಯಿ ಸಾಂಬಾರನ್ನು ಮಾಡಿರೋವಂಥದ್ದು. ಬೇಳೆ ಹೋಳಿಗೆ ಮಾಡಿದರೆ ಹೋಳಿಗೆ ಸಾರನ್ನು ಮಾಡ್ತಾಯಿದ್ವಿ. ಇನ್ನೊಂದಿನ ನಾನು ಹೋಳಿಗೆ ರೆಸಿಪಿನ ತೋರಿಸ್ತೀನಿ, ಖಂಡಿತವಾಗ್ಲೂ ಟ್ರೈ ಮಾಡಿ. ಎಲ್ಲ ಡಿಶಸ್ಸು ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಎಲ್ಲರೂ ಮಾಡ್ತೀರಾ, ಬಟ್ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಮಾಡೋ ಅಂಥದ್ದು. ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತೀನಿ. ಈ ರೀತಿಯಾಗಿ ನಮ್ಮ ಮನೇಲಿ ಯುಗಾದಿ ಹಬ್ಬದಲ್ಲಿ ಡಿಶಸ್ನ ಮಾಡಿದ್ದು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯಾವಾಗಲೂ ಖುಷಿಯಾಗಿರಿ, ನಗ್ತಾ ಇರಿ ಅಂತ ಹೇಳ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.